ಎಲ್ರಿಗೂ ನಮಸ್ಕಾರ. ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಇವತ್ತು ನಾನು ಸಮಕೋಣಾಸನ ಉಸಿರಾಟದ ವ್ಯಾಯಾಮವನ್ನು ಹೇಳ್ಕೊಡ್ತೀನಿ. ಇದು ನಿಮಗೆ 21 ದಿನಗಳ ಒಂದು ಸ್ಪರ್ಧಾತ್ಮಕವಾದಂಥ ವ್ಯಾಯಾಮ. ಇದು ನಿಮ್ಮ ಹೊಟ್ಟೆ ಸೊಂಟದಿಂದ ನಿಮ್ಮ ಎದೆಯ ಭಾಗದವರೆಗಿನ ಶೇಪನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಅಥವಾ ಉತ್ತಮ ಮಾಡ್ಕೊಳ್ಳೋದಕ್ಕೆ ಇದು ತುಂಬ ಸಹಕಾರಿ. ಫಾರ್ವರ್ಡ್ ಬೆಂಡಿಂಗು ಮತ್ತು ಫಾರ್ವರ್ಡ್ ಬೆಂಡಿಂಗಲ್ಲೇ ಸೈಡ್ ಬೆಂಡಿಂಗನ್ನು ಮಾಡ್ಕೊಳ್ಳೋದ್ರ ಮುಖೇನ 21 ದಿನಗಳಲ್ಲಿ ನೀವು ಪ್ರತಿ ದಿನ 3 ಬಾರಿ ಅಂದರೆ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ಇದನ್ನು ಮಾಡ್ಕೊಳ್ಳೋದ್ರಿಂದ ಉತ್ತಮವಾದಂಥ ಫಲಿತಾಂಶವನ್ನು ಪಡ್ಕೊಳ್ಬೋದು. ನಮ್ಮ ಹೊಟ್ಟೆಯ ಭಾಗ ಮತ್ತು ಸೊಂಟದ ಭಾಗವನ್ನು ಕೊಬ್ಬನ್ನು ಕರಗಿಸೋದಕ್ಕೆ ತುಂಬ ಸಹಕಾರಿ. ಬನ್ನಿ ಹೇಗೆ ಮಾಡೋದು ಹೇಳ್ಕೊಡ್ತೀನಿ, ಜೊತೆಲಿ ಮಾಡ್ತಾ ಬರೋಣ. ಸಮಸ್ಥಿತಿಯಿಂದ ನೋಡಿ, ತಾಡಾಸನಕ್ಕೆ ಬರ್ತೀರಿ. ನಿಮ್ಮ ಕಾಲನ್ನು, 2 ಕಾಲುಗಳನ್ನು ಸಮಾನಾಂತರವಾಗಿ ಅಗಲ ಮಾಡ್ಕೊಳ್ಳಿ. ನೋಡಿ, ಕೈಯನ್ನು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಸಾಧ್ಯ ಆದಷ್ಟು ಸ್ಟ್ರೆಚ್ ಮಾಡ್ಕೊಳ್ಬೇಕು. ಇನ್ಹೇಲ್ ಮಾಡ್ಕೊಳ್ತಾ 1 ಬಾರಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ಳಿ. ನೋಡಿ, ಹೊಟ್ಟೆಯಿಂದ ಉಸಿರಾಡಬೇಕು. ಎಕ್ಸೇಲ್ ಮಾಡ್ಕೊಳ್ತಾ ಎಕ್ಸೇಲ್. Exhale, inhale, exhale, ಕಾಲುಗಳು ನೇರ ಇರಬೇಕು. ಎಕ್ಸೇಲ್ ಮತ್ತೆ ಇನ್ಹೇಲ್, ಆಪೋಸಿಟ್ ಕಾಂಪ್ಲಿಮೆಂಟ್. ಇನ್ಹೇಲ್, exhale, inhale, ಇನ್ಹೇಲ್ ಮಾಡ್ಕೊಳ್ತಾ ನೋಡಿ. ಹೀಗೆ ಸಮಕೋಣಾಸನದಲ್ಲಿ ವಿಭಿನ್ನ ಉಸಿರಾಟದ ವ್ಯಾಯಾಮಗಳು ಬರ್ತವೆ. ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದೇಹ ಮತ್ತು ಮನಸ್ಸಿನ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಪ್ರತಿದಿನ ಯೋಗವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ವಂದನೆ.